ನಮ್ಮ ಹತ್ರ ಆಲ್ರೆಡಿ ಡಿ ಎಲ್ ಪರ್ಮಿಟ್ ಆಟೋ ಇದೆ, ಇನ್ನೊಂದು ಟ್ರಾನ್ಸ್ಫರ್ ಪರ್ಮಿಟ್ ಅಥವಾ ಡಿ ಎಲ್ ಪರ್ಮಿಟ್ ಆಟೋ ರಿಕ್ಷಾ ತಗೋಬೋದಾ ಬ್ರೋ ಅಂತ ಅಂದ್ಬಿಟ್ಟು ತುಂಬಾ ಜನ ಡಿ ಎಂ ಮಾಡ್ತಿದ್ರಿ, ಕಾಲ್ ಮಾಡ್ತಿದ್ರಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ. ಕೆಲವೊಬ್ರೆಲ್ಲ ಗಾಡಿ ತಗೋಬಿಟ್ಟಿದ್ದೀರಿ, ಆಲ್ರೆಡಿ ನಿಮ್ಮ ಹೆಸರು ಗಾಡಿ ಇದೆ. ಕೆಲವೊಬ್ರು ತಗೊಂಡು ಇವಾಗ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಗಾಡಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಇಲ್ಲ ಅಂತಂದ್ರೆ ಪರ್ಮಿಟ್ ಬರ್ತಾ ಇಲ್ಲ, ಇದಕ್ಕೆಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡೋದಾಗ್ಲಿ, ಕಾಲ್ ಮಾಡೋದಾಗ್ಲಿ, ಡಿ ಎಂ ಮಾಡೋದಾಗ್ಲಿ, ಕಮೆಂಟ್ ಮಾಡೋದಾಗ್ಲಿ ತುಂಬಾನೇ ಇದ್ರ ಬಗ್ಗೆನೇ ಬರ್ತಾ ಇದೆ. ಆಲ್ರೆಡಿ ನಮಗೆ ಎಕ್ಸ್ಟ್ರಾ ಗಾಡಿ ಬೇಕು. ಆಲ್ರೆಡಿ ಈ ವಿಡಿಯೋ ಮಾಡಿದೆ, ಅಂದ್ರೆ ಒಂದು 2-3 ಪಾಯಿಂಟ್ ಇಟ್ಕೊಂಡು ಮಾಡಿದೆ. ಬಟ್ ಏನಂತಂದ್ರೆ ತುಂಬಾ ಜನಕ್ಕೆ ಅದು ಅರ್ಥ ಆಗಿಲ್ಲ ಅನ್ಕೊಂಡಿದೀನಿ. ಆದ್ರೂ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋದ್ರಿಂದಾಗಿ ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏಪ್ರಿಲ್ 2026 ಹೊಸ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಅದೇನಪ್ಪ ರೂಲ್ಸ್ ಚೇಂಜ್ ಆಗಿದೆ ಅಂತಂದ್ರೆ, ಡಿ ಎಲ್ ಪರ್ಮಿಟ್ ಆದ್ರೂ ತಗೊಳ್ಳಿ, ಇಲ್ಲ ಟ್ರಾನ್ಸ್ಫರ್ ಪರ್ಮಿಟ್ ಆದ್ರೂ ತಗೊಳ್ಳಿ, ನಿಮ್ಗೆ ಸಿಗೋದೇ ಒಂದೇ ಒಂದು ಪರ್ಮಿಟ್. ಅಂದ್ರೆ ಒಂದು ಡಿ ಎಲ್ಗೆ ಒಂದೇ ಪರ್ಮಿಟ್. ಈಗ ತುಂಬಾ ಜನಕ್ಕೆ ಇರುತ್ತೆ, ಇವಾಗ ನನ್ನ ಬ್ರದರ್ಗೊಂದು ಕೊಡ್ಸೋಣ ಅಂತ ಇದೀನಿ, ಇಲ್ಲ ಸಿಬಿಲ್ ಪ್ರಾಬ್ಲಮ್ ಆಗಿದೆ, ಅವ್ರ ಹೆಸರಿಗೆ ಲೋನ್ ಆಗ್ತಾ ಇಲ್ಲ, ಹಂಗಾಗಿ ನಾನೇನ್ ಮಾಡ್ತೀನಿ, ನನ್ನ ಹೆಸರಲ್ಲಿ ತಗೊಂಡು, ಆಲ್ರೆಡಿ ನನ್ನ ಹೆಸರಲ್ಲಿ ಆಟೋ ಇದೆ, ಆದ್ರೆ ಇನ್ನೊಂದು ಆಟೋ ನನ್ನ ಹೆಸರಲ್ಲೇ ತಗೊಂಡು ನನ್ನ ಬ್ರದರ್ ಕೊಡ್ತೀನಿ, ಇಲ್ಲ ನನ್ನ ಫ್ರೆಂಡ್ ಕೊಡ್ತೀನಿ, ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೋ ಒಬ್ಬರಿಗೆ ನನ್ನ ಕಡೆಯಿಂದ ಆಟೋ ಕೊಡಿಸ್ಬೇಕು, ಅವರು ದುಡ್ಕೊಳ್ಳಿ. ಈ ರೀಸನ್ ಇಂದ ಮತ್ತೆ ಇನ್ನೊಂದು ಆಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿದ್ದಾರೆ. ಕೆಲವೊಬ್ರು ತಗೊಂಡೋಗ್ಬಿಟ್ಟಿದ್ದಾರೆ, ಕೆಲವೊಬ್ರು ಪಾಪ ಫುಲ್ ಕ್ಯಾಶ್ ತಗೋಬಿಟ್ಟಿದ್ದಾರೆ, ಅವ್ರಿಗೆ ಇವಾಗ ಪರ್ಮಿಟ್ ಬರ್ತಾ ಇಲ್ಲ, ಆಯ್ತಾ. ಸೊ ಈ ಪ್ರಾಬ್ಲಮ್ ಆಗ್ತಿದೆ. ಸೊ ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಅವ್ರದ್ದು ಹೊಸ ರೂಲು, ಡಿ ಎಲ್ ಆದ್ರೂ ಅಥವಾ ಟ್ರಾನ್ಸ್ಫರ್ ಪರ್ಮಿಟ್ ಆದ್ರೂ ಒಂದು ಡಿ ಎಲ್ಗೆ ಒಂದೇ ಪರ್ಮಿಟ್ ಅಂತ. ಏನಪ್ಪಾ ಮಾಡೋದು? ಆಲ್ರೆಡಿ ನಿಮ್ಮ ಹೆಸರು ಆಟೋ ಇತ್ತು ಅಂತಂದ್ರೆ ಇನ್ನೊಂದು ಆಟೋ ಪರ್ಚೇಸ್ ಮಾಡಕ್ ಆಗಲ್ಲ. ಕೆಲವೊಬ್ರು ಹೇಳ್ತಾರೆ, ನಾನು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಹತ್ರ ಆಲ್ರೆಡಿ ಆಟೋ ಇದಲ್ವಾ, ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ, ಯಾವಾಗ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಇದು ಆಕ್ಚುಲಿ ಫೈನಾನ್ಸ್ ಅಲ್ಲ ಪ್ರಾಬ್ಲಮ್. ಆಗಿಂದ ಹೇಳ್ತಿರೋದು ಒಂದೇ ವಿಷಯ, ಅದೇನಂತಂದ್ರೆ ಡಿ ಎಲ್, ಆಯ್ತಾ. ಒಂದು ಡಿ ಎಲ್ಗೆ ಒಂದು ಬ್ಯಾಡ್ಜ್ಗೆ ಒಂದೇ ಆಟೋ ರಿಕ್ಷಾ ಸಿಗೋದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರೋದೇನಂತಂದ್ರೆ ಲೋನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಲೋನ್ಗೂ ಈ ಆರ್ ಟಿ ಒದಲ್ಲಿ ಇರುವಂತ ಈ ಬ್ಯಾಡ್ಜ್ಗೂ ಡಿಫ್ರೆನ್ಶಿಯೇಟ್ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಡಿ ಎಲ್ ಪರ್ಮಿಟ್ ಇದೆ, ಆಯ್ತಾ. ಇವಾಗ ಮುಂಚೆ ಎಲ್ಲ ಬಂದ್ಬಿಟ್ಟು ಏನ್ ಮಾಡ್ತಿದ್ರು, ಡಿ ಎಲ್ ಪರ್ಮಿಟ್ ಇದ್ರೆ ಇನ್ನೊಂದು ಟ್ರಾನ್ಸ್ಫರ್ ಪರ್ಮಿಟ್ ತಗೋಬೋದಿತ್ತು. 30-35 ಸಾವಿರ ಎಕ್ಸ್ಟ್ರಾ ಕೊಟ್ಟು ಟ್ರಾನ್ಸ್ಫರ್ ಪರ್ಮಿಟ್ ಗಾಡಿನ ತಗೊಳ್ಳೋರು. ಬಟ್ ಏನಂತಂದ್ರೆ ಇವಾಗ ಒಂದು ಡಿ ಎಲ್ಗೆ ಟ್ರಾನ್ಸ್ಫರ್ ಆದ್ರೂ ತಗೊಳ್ಳಿ, ಡಿ ಎಲ್ ಆದ್ರೂ ತಗೊಳ್ಳಿ, ಒಂದೇ ಗಾಡಿ, ಒಂದು ಡಿ ಎಲ್ಗೆ ಒಂದೇ ಗಾಡಿ ಅಂತ ರೂಲ್ಸ್ ಮಾಡಿದ್ಮೇಲೆ, ಸೊ ನಿಮ್ಮ ಹತ್ರ ಟ್ರಾನ್ಸ್ಫರ್ ಪರ್ಮಿಟ್ ಇದ್ರೆ ಇನ್ನೊಂದು ಟ್ರಾನ್ಸ್ಫರ್ ಪರ್ಮಿಟ್ ಹಾಕಕ್ಕಾಗಲ್ಲ. ಡಿ ಎಲ್ ಪರ್ಮಿಟ್ ಇತ್ತು ಅಂತಂದ್ರೆ ಇನ್ನೊಂದು ಡಿ ಎಲ್ ಪರ್ಮಿಟ್ ಆಗಲಿ ಇಲ್ಲ ಟ್ರಾನ್ಸ್ಫರ್ ಪರ್ಮಿಟ್ ಆಗಲಿ ಹಾಕಕ್ಕಾಗಲ್ಲ. ಮುಂಚೆಯಿಂದ ಇರೋದೇನಂತಂದ್ರೆ ಡಿ ಎಲ್ ಪರ್ಮಿಟ್ ಇತ್ತು ಅಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಹಾಕೋಬೋದಿತ್ತು. ಇವಾಗ ರೂಲ್ಸ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನಕ್ಕೆ ಅರ್ಥನೇ ಆಗಲ್ಲ. ಆಲ್ರೆಡಿ ವಿಡಿಯೋ ಮಾಡ್ಬಿಟ್ಟಿದ್ದ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಬಟ್ ಆದ್ರೂ ಕೂಡ ಕನ್ಫ್ಯೂಷನ್ ಇಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಏನೋ, ಆ ರೀಸನ್ ಇಂದ ಅವ್ರು ಸ್ವಲ್ಪ ಕಷ್ಟ ಅನ್ಭವಿಸ್ತಾ ಇದ್ದಾರೆ. ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ತಿಳಿಸಿದೆ, ಮತ್ತೆ ವ್ಲಾಗಲ್ಲಿ ಕೂಡ ಹೇಳಿದೆ. ಕೆಲವೊಬ್ರಿಗೆ ಅರ್ಥ ಆಗಿಲ್ಲ, ಆ ರೀಸನ್ ಇಂದ ಡಿ ಎಂ ಮಾಡೋದು, ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು ಮಾಡ್ತಿದ್ರು, ಆಯ್ತಾ. ಸುಮಾರು ಜನಕ್ಕಿದೆ. ಇವಾಗ ಕೆಲವೊಬ್ರೆಲ್ಲ ಸಿಬಿಲ್ ಇರೋದಿಲ್ಲ, ದಯವಿಟ್ಟು ಸಿಬಿಲ್ನ ಕಳ್ಕೊಳಕ್ ಹೋಗ್ಬೇಡಿ. ಒಂದು ಮೊಬೈಲು ಇಲ್ಲ ನೀವು ಯಾರಿಗಾದ್ರೂ ಇದು ಶ್ಯೂರಿಟಿ ಕೊಟ್ಟಿರ್ತೀರ, ಜಸ್ಟ್ 10,000, 3,000, 4,000 ರೂಪಾಯಿ ಪೆಂಡಿಂಗ್ ಅಮೌಂಟ್ ಇತ್ತು ಅಂತಂದ್ರೆ, ಕಟ್ಟಿಲ್ಲ ಅಂತಂದ್ರೆ, ಇವಾಗ ಯಾರು ಶ್ಯೂರಿಟಿ ಕೊಟ್ಟಿರ್ತಾರೆ ಅವ್ರದ್ದು ಸಿಬಿಲ್ ಹೊಗೆ ಹಾಕಿಸ್ಕೊಂಡಿರುತ್ತೆ. ಯಾರು ಲೋನ್ ತಗೊಂಡಿರ್ತಾರೆ 5,000, 10,000 ರೂಪಾಯಿ, ಅವ್ರಿಗೂ ಕೂಡ ಅಷ್ಟೇನೆ ಅವ್ರದ್ದು ಸಿಬಿಲ್ ಹೊಗೆ ಹಾಕಿಸ್ಕೊಂಡಿರುತ್ತೆ. ಅವ್ರೇನಾದ್ರು ಒಂದ್ ವೇಳೆ ಈಗ ಆಟೋ ತಗೋಬೇಕು, ಇವಾಗ ಜೀವನ ಮಾಡಬೇಕು, ಏನೋ ಒಂದು ಬದುಕಕ್ಕೆ ಒಂದು ದಾರಿ ಮಾಡ್ಕೋಬೇಕು ಅಂದಾಗ ತುಂಬಾ ಜನ ನನ್ಗೆ ಬರ್ತಿದೆ, ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬ್ರದರ್ ಈಗ ಫೈನಾನ್ಸ್ ಒಂದು ಮಾಡ್ಕೊಡಿ, ಫೈನಾನ್ಸಲ್ಲಿ ಗಾಡಿ ಎತ್ಕೋಬೇಕು, ಇದಕ್ಕೆ ಯಾವ ಥರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿ ಬ್ರದರ್ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾರೆ. ಬಟ್ ನಾವು ಸಿಬಿಲ್ ಚೆಕ್ ಮಾಡಿದಾಗ ಏನಾಗುತ್ತೆ, ಆಲ್ರೆಡಿ ಸಿಬಿಲ್ ಹೊಗೆ ಹಾಕಿಸ್ಕೊಂಡಿರುತ್ತೆ, ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ. ಇದ್ರ ಆಲ್ಟರ್ನೇಟ್ ಯಾವುದಪ್ಪ ಅಂತಂದರೆ ಸೇಟು ಫೈನಾನ್ಸ್ಗಳು. ಸೇಟು ಫೈನಾನ್ಸ್ಗೆ ಹೋಯ್ತು ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ, ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಬೆಟರ್ ಯಾವುದಪ್ಪ ಅಂತಂದರೆ, ಇಲ್ಲ NBFCನಲ್ಲಿ ತಗೋಬೋದು, ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ವ, ಅಲ್ಲೋಗ್ಬಿಟ್ಟು ಮುದ್ರಾ ಲೋನ್ ಅಂತ ಕೇಳಿ ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಮುದ್ರಾ ಲೋನ್ ಕೂಡ ಸಿಗುತ್ತೆ. ಹೀಗಿರೋದ್ರಿಂದಾಗಿ ನಿಮ್ಮ ಸಿಬಿಲ್ನ ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಗಾಡಿ ತಗೋಬೇಕು, ಒಂದು ದುಡಿಯಕ್ಕೆ ದಾರಿ ಮಾಡ್ಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ. ಬರೀ ಕ್ಯಾಬ್ಗೆ ಅಂತ ಅಲ್ಲ, ಯಾವುದೇ ಒಂದು ಲೋನ್ ಆಗಿರ್ಬೋದು. ಕೆಲವರಿಗೆ ಮನೆ ಕಟ್ಟಿಸ್ಬೇಕಂತ ಇರ್ತಾರೆ, ಇಲ್ಲ ಸೈಟ್ ಇರುತ್ತೆ, ಇಲ್ಲ ಕ್ಯಾಬ್ ತಗೋಬೇಕಂತ ಇರ್ತಾರೆ, ಯಾವುದೋ ಒಂದು ಗಾಡಿ ತಗೋಬೇಕು, 2 ವೀಲರ್ ತಗೋಬೇಕು ಅಂದ್ಕೊಂಡಿರ್ತಾರೆ, ನಮ್ಮ ಆಫೀಸ್ ವರ್ಕ್ಗೆ ಏನಕ್ಕೋ. ಅಂಥ ಟೈಮಲ್ಲಿ ಏನಾಗುತ್ತೆ, ಸಿಬಿಲ್ ಇಲ್ಲ ಅಂತಂದರೆ ಲೋನ್ ಆಗಲ್ಲ. ಹೀಗಿರೋದ್ರಿಂದಾಗಿ ಲೋನ್ ಸಿಕ್ಕಿಲ್ಲ ಅಂತಂದರೆ ಡಿಸಪಾಯಿಂಟ್ ಆಯ್ತೀವಿ. ಇದ್ರ ಜೊತೆಗೆ ಹೇಳದ್ನಲ್ಲ, ನಿಮ್ಮ ಹತ್ರ ಗಾಡಿ ಇತ್ತು ಅಂತಂದರೆ ಆಲ್ರೆಡಿ ಅದನ್ನ ಫುಲ್ ಕ್ಯಾಶಲ್ಲಿ ಇದ್ದರೆ ನಿಮ್ಮ ತಮ್ಮನಿಗೋ ನಿಮ್ಮ ರಿಲೇಷನ್ಗೋ ನೀವು ಯಾರು ಕೊಡ್ಬೇಕು ಅಂದ್ಕೊಂಡಿದ್ರೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ 100% ಆಗುತ್ತೆ. ನೀವು ಇನ್ನೊಂದು ಗಾಡಿನ ತಗೋಬೋದು. ಟ್ರಾನ್ಸ್ಫರ್ ಹಾಕ್ಬಿಟ್ಟು ನೀವು ಇನ್ನೊಂದು ಗಾಡಿ ಇಳಿಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪರ್ಮಿಟ್ಗೆ ಪ್ರೋಸೆಸ್ ಮಾಡ್ಬೋದು. ನಿಮ್ಮ ಹತ್ರ ಇರೋ ಆಟೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ, ಅವ್ರ ಹತ್ರ ಬ್ಯಾಡ್ಜ್ ಇತ್ತು ಅಂತಂದರೆ
100% ಇನ್ನೊಂದು ಗಾಡಿ ನಿಮ್ಮ ಹೆಸರಲ್ಲಿ ಮಾಡ್ಕೋಬಹುದು. ಇಲ್ಲ ನನಗೆ ಸಪ್ರೇಟ್ ಆಗಿ ಇನ್ನೊಂದು ಡಿ ಎಲ್ ಪರ್ಮಿಟ್ ಅದೇ ತಗೊಂತೀನಿ ಅಂತಂದ್ರೆ ಆಗಲ್ಲ. ಗಾಡಿ ತಗೊಳಕ್ಕಿಂತ ಮುಂಚೆ ದಯವಿಟ್ಟು ಫಸ್ಟ್ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಪ್ರೊಸೀಡಿಂಗ್ ತೆಗೀರಿ, ನಿಮ್ಮ ಹೆಸರಿಗೆ ಪರ್ಮಿಟ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ನಿಮ್ಮ ಹೆಸರಲ್ಲಿ ಗಾಡಿ ಇಲ್ಲ ಅಂತ ಅಂದ್ರೆ 100% ಆಗೇ ಆಗುತ್ತೆ, ಸರಿನಾ? ಅದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ, ಸುಮ್ಮನೆ ಅಲ್ಲಿಯೋದು ಇಲ್ಲಲಿಯೋದು. ಇವಾಗಲೇ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ ಇದೇ ವಿಡಿಯೋದಲ್ಲೇನೆ. ನೀವು ಫಸ್ಟ್ ಟೈಮ್ ಏನಾದರೂ ನೀವು ಆಟೋ ತಗೊಂತಾ ಇದ್ರೆ ನಿಮ್ಮ ಹೆಸರಿಗೆ 100% ಆಟೋ ರಿಕ್ಷಾ ಬರುತ್ತೆ, ಆಯ್ತಾ? ಬ್ಯಾಡ್ಜ್ ಇರಬೇಕು ಕಂಪಲ್ಸರಿ. ಬ್ಯಾಡ್ಜ್ ಇತ್ತು ಅಂತಂದ್ರೆ ಪರ್ಮಿಟ್ ನ ಅಪ್ಲೈ ಮಾಡ್ಕೋಬಹುದು. ಆಲ್ರೆಡಿ ನನ್ನ ಹೆಸರಲ್ಲಿ ಆಟೋ ಇದೆ, ಅದಾದ್ರೆ ನಾನು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದೀನಿ, ಸೇಲ್ ಮಾಡ್ಬಿಟ್ಟಿದ್ದೀನಿ, ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಹೆಸರು ಗಾಡಿ ಆಗಲ್ಲ. ಯಾಕಂದ್ರೆ ಅದು ನೇಮ್ ಬಂದ್ಬಿಟ್ಟು ನಿಮ್ಮ ಹೆಸರು ತೋರಿಸುತ್ತಲ್ವಾ, ಈಗಿರೋದ್ರಿಂದಾಗಿ ನಿಮಗೆ ಪರ್ಮಿಟ್ ಸಿಗಲ್ಲ. ಸೊ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವೇನೋ ಸೇಲ್ ಮಾಡ್ಬಿಟ್ಟಿರ್ತೀರ ನಿಮ್ಮ ಆಟೋನ, ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ, ಅವ್ರ ನಿಮ್ಮ ಹೆಸರಲ್ಲೇ ಇರುತ್ತೆ, ಆಮೇಲೆ ನೀವು ಮತ್ತೆ ಇನ್ನೊಂದು ಗಾಡಿ ತಗೋಬೇಕು ಅನ್ಕೊಂಡು ಹೋಗ್ತೀರಾ. ಮುಂಚೆ ಯಾವಾಗಲೂ ನಿಮ್ಮ ಹೆಸರಲ್ಲಿ ಆಟೋ ಇತ್ತು, ಆ ಆಟೋನ ನೀವು ಸೇಲ್ ಮಾಡ್ಬಿಟ್ಟಿದ್ದೀರಾ, ಅವರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, 2 ವರ್ಷ 3 ವರ್ಷ ಆಗಿರುತ್ತೆ. ಕೆಲವೊಂದು ಕಂಪ್ಲೇಂಟ್ ಎಲ್ಲ ನಾನು ನೋಡಿದ್ದೀನಿ. 2009 ಅವ್ರ ಹೆಸರಲ್ಲಿ ಆಟೋ ಇತ್ತು. 2009 ಆಟೋ ಎಲ್ಲಿ ಹುಡ್ಕಾನೆ, 2007, 2008, 2009 ಆಟೋ. ಆ ಕೇಸ್ಗಳೆಲ್ಲ ನನ್ನ ಹತ್ರ ಬಂದಿದೆ, ಫೋನ್ ಮಾಡಿದ್ದಾರೆ. ಸರ್ ಅವತ್ತು ನಮ್ಮ ಹತ್ರ ಗಾಡಿ ಇತ್ತು, ಸೇಲ್ ಮಾಡ್ಬಿಟ್ಟಿದ್ದೆ, ಯಾವುದೋ ಒಂದು ರೀಸನ್ ಇಂದ ಊರಿಗೆ ಹೋಗ್ಬಿಟ್ಟಿದ್ದೆ, ಇವಾಗ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಇವಾಗ ಆಟೋ ತಗೋಬೇಕು ಅಂತ ನೋಡಿದ್ರೆ ನಮಗೆ ಆಟೋ ತಗೋಬಿಟ್ಟಿದೀವಿ, ಆದ್ರೆ ಪರ್ಮಿಟ್ ಬರ್ತಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹೆಸರಲ್ಲಿ ಆಲ್ರೆಡಿ ಆಟೋ ರನ್ನಿಂಗ್ ಅಲ್ಲಿ ಇದೆ ಅಂತ ತೋರಿಸ್ತಿದೆ ಅಂತಾನು. ಈ ತರ ಕೂಡ ಪ್ರಾಬ್ಲಮ್ಗಳಿದಾವೆ, ಆಯ್ತಾ? ಸೊ ಇಂಥವ್ರು ಯಾರಾದ್ರೂ ಇದ್ರೆ ನಿಮ್ಮಲ್ಲಿ 2015 ಓಡಿಸ್ತಿದ್ದೆ, 2012 ಓಡಿಸ್ತಾ ಇದ್ದೆ, 2017 ನಾನು ಗಾಡಿ ಕೊಟ್ಬಿಟ್ಟೆ, ಇವಾಗ ಮತ್ತೆ ನಾನು ಆಟೋ ತಗೋಬೇಕು, ಇಲ್ಲ ಆಟೋಗೆ ಬರಬೇಕು ಅಂತ ಇರ್ತಾರೆ. ಇನ್ನು ಕೆಲವೊಬ್ರು ಆಟೋನ ಮಾರಿ ಕ್ಯಾಬ್ ತಗೊಂಡು ಕ್ಯಾಬ್ ಓಡಿಸಿರ್ತಾರೆ. ಇವಾಗ ನನ್ನ ಕ್ಯಾಬಲ್ಲಿ ಸಾಕಾಗ್ಬಿಡೈತಪ್ಪ, ನಾನು ಇವಾಗ ಮತ್ತೆ ಆಟೋಗೆ ಬರಬೇಕು ಅಂದ್ಕೊಂಡಿರ್ತಾರೆ, ಆಯ್ತಾ? ಅಂಥವ್ರದ್ದು ಕೆಲವ್ರದ್ದೆಲ್ಲ ಗಾಡಿಗಳು ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಅದು ಸ್ಕ್ರ್ಯಾಪ್ ಆಯಿತು, ಏನಾಯಿತು, ಆಕ್ಸಿಡೆಂಟ್ ಆಯಿತು, ಏನಾಯಿತು, ಅದು ಗಾಡಿ ಹುಡುಕಿದ್ರು ಸಿಗಲ್ಲ. ಆ ಗಾಡಿ ಯಾರು ಎತ್ಕೊಂಡೋದ್ರು ಅಂತ ಗೊತ್ತಿಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಈ ಥರ ಎಲ್ಲ ಮಿಸ್ಸಿಂಗ್ ಎಲ್ಲ ಪ್ರಾಬ್ಲಮ್ಗಳಿರ್ತವೆ. ಹೀಗೆಲ್ಲ ಪ್ರಾಬ್ಲಮ್ ಆಗಿದ್ರೆ ಗಾಡಿ ಅವ್ರ ಹೆಸರಿಗೆ ಆಗೋದಿಲ್ಲ. ಸೊ ಇದೆಲ್ಲ ದೊಡ್ಡ ತಲೆನೋವು ಕೆಲಸಗಳು, ಸ್ವಲ್ಪ ನೋಡ್ಕೊಂಡು ಮಾಡಿ. ಆದಷ್ಟು ಬೇಗ ನಿಮ್ಮ ಹೆಸರಲ್ಲಿ ಗಾಡಿ ಇತ್ತು ಅಂತಂದರೆ ಅವ್ರ ಹೆಸರು ಗಾಡಿಗಳಾಗಲ್ಲ. ಇವಾಗ ಕಷ್ಟಪಟ್ಟು ನಾನು ದುಡಿತೀನಿ, ನನ್ಗೊಂದು ಗಾಡಿ ಬೇಕು, ದುಡಿಯೋಕೆ ಒಂದು ದಾರಿ ಮಾಡ್ಕೋಬೇಕು ಅಂತಂದ್ರೆ ಈ ಥರ ಯಾರೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮತ್ತೆ ಗಾಡಿ ತಗೊಳಕ್ಕಾಗಲ್ಲ, ತುಂಬ ಕಷ್ಟ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತು ತುಂಬ ಕೇಸ್ಗಳು ಬರ್ತಿದೆ ನನ್ನ ಹತ್ರ. 2007, 2009 ಮಾಡಲ್ ಗಾಡಿಗಳೆಲ್ಲ ಇವಾಗ ಎಲ್ಲೂ ಟಾರ್ಚ್ ಹಾಕಿ ಹುಡ್ಕೋದ್ರೂ ಸಿಗಲ್ಲ ಅವು ಗಾಡಿಗಳು. ಸೊ ಅವರೆಲ್ಲ ಪಾಪ ಇವಾಗ ಬಂದು ಏನೋ ಒಂದು ಗಾಡಿ ತಗೊಳ್ಳೋಣ ಅಂದ್ಕೊಂಡಿರ್ತಾರೆ. ಅವಾಗ ಏನಾಗಿರ್ತದೆ ಅಂತಂದರೆ ಇವರು ಆ ಟೈಮಲ್ಲಿ ಒಂದು ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡಲ್ಲಿ ಪರ್ಚೇಸ್ ಮಾಡಿರ್ತಾರೆ. 2012, 13 ಗಾಡಿನ ಸೇಲ್ ಮಾಡಿಬಿಟ್ಟಿರ್ತಾರೆ. ಮತ್ತು ಇವ್ರು ಊರು ಪಾರ್ಕ್ ಹೋಗ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಟ್ರಾನ್ಸ್ಫರ್ ಪರ್ಮಿಟಲ್ಲಿ ಯಾವುದೋ ಗಾಡಿಗಳು ಎತ್ಕೊಂಡಿರ್ತಾರೆ. ಸೊ ಇವಾಗ ಆ ಗಾಡಿ ಅದೂ ಸಿಗಲ್ಲ, ಮತ್ತು ಇದೂ ಸಿಗಲ್ಲ. ಈ ಥರ ತುಂಬ ಪ್ರಾಬ್ಲಮ್ಗಳನ್ನ ನಮ್ಮ ಆಟೋ ಫೀಲ್ಡಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿರಿ. ನಿಮ್ಮ ಹೆಸರಲ್ಲಿ ಯಾವುದಾದ್ರೂ ಗಾಡಿ ಇತ್ತು, ನೀವು ಸೇಲ್ ಮಾಡಿದ್ರಿ ಅಂತಂದರೆ ಅವ್ರನ್ನ ಹುಡುಕ್ರಿ, ಅವ್ರ ಹೆಸರಿಗೆ ಫಸ್ಟು ಟ್ರಾನ್ಸ್ಫರ್ ಮಾಡಿಸಿ, ಆಮೇಲೆ ಇನ್ನೊಂದು ಗಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸುಮ್ಮನೆ ಹಿಂದೆ ಮುಂದೆ ತಿಳಿದೆ ನಂಗೆ ಲೋನ್ ಸಿಕ್ಬಿಡ್ತು, ನನಗೆ ಯಾರೋ ಲೋನ್ ಕೊಟ್ಬಿಟ್ರು, ನನಗೇನೋ ದುಡ್ಡು ಮಾಡ್ಕೊಂಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ಸಡನ್ನಾಗೆ ಬಂದು ಗಾಡಿನ ಹಾಕೋಕ್ಕೆ ಹೋಗ್ಬೇಡಿ. ಫಸ್ಟ್ ರಿಸರ್ಚ್ ಮಾಡಿ ನಿಮ್ಮ ಕಂಡೀಷನ್ ಏನಿದೆ, ನಿಮ್ಮ ಹೆಸರಿಗೆ ಪರ್ಮಿಟ್ ಬರುತ್ತಾ, ಆಯಿತಾ? ಸೊ ಮುಂಚೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ನಿಮ್ಮ ಡಿ ಎಲ್ ಏನಾದರೂ ಮಿಸ್ಯೂಸ್ ಆಗಿದೆಯಾ? ತುಂಬ ಜನದ್ದು ಡಿ ಎಲ್ ಕೂಡ ಮಿಸ್ಯೂಸ್ ಆಗಿದೆ ಬಿಡಿ. ಅದು ಡಿ ಎಲ್ ಮಿಸ್ಯೂಸ್ ಆಗಿದ್ರು ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ಇನ್ನು ಕೆಲವೊಬ್ರೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ಡಿ ಎಲ್ನೇ ಚೇಂಜ್ ಮಾಡುವಂಥ ಪರಿಸ್ಥಿತಿ ಕೂಡ ನಾನು ನೋಡಿದ್ದೀನಿ. ಹಳೆ ಡಿ ಎಲ್ ಅಲ್ಲಿ ಆಲ್ರೆಡಿ ಇವ್ರ ಹೆಸರಲ್ಲಿ ಗಾಡಿ ಆಗ್ಬಿಟ್ಟಿರುತ್ತೆ, ಮತ್ತೆ ಹೊಸ ಡಿ ಎಲ್ ಮಾಡಿಸ್ಕೊಂಡು, ಮತ್ತೆ ಬ್ಯಾಡ್ಜ್ ಮಾಡಿಸ್ಕೊಂಡು, ಮತ್ತೆ ಪರ್ಮಿಟ್ ಹಾಕುವಂತಹ ಕೆಲಸ ಕೂಡ ಆಗ್ತಿದೆ. ಸೊ ಕೆಲವ್ರದ್ದು ಆಗ್ತಿದೆ, ಕೆಲವ್ರದ್ದು ಆಗ್ತಿಲ್ಲ. ಹಿಂಗೆ ಸ್ವಲ್ಪ ಹುಷಾರಾಗಿರಿ, ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ. ಆಟೋ ತಗೊಳಕ್ಕೋಸ್ಕರ ಆಟೋ ತಗೊಳಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ, ನಿಮ್ಮದು ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು. ನಾನು ಒಂದ್ಸತಿ ಹೇಳ್ಬಿಡ್ತೀನಿ ಏನೆಲ್ಲ ಬೇಕು ಅಂತಂದರೆ. ಆಟೋ ತಗೋಬೇಕು ಅಂತಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡಿ ಎಲ್, ಬ್ಯಾಡ್ಜು, ಆಯಿತಾ? ಬ್ಯಾಡ್ಜ್ ಏನಕ್ಕೆ ಬೇಕು ಅಂತಂದರೆ ಬ್ಯಾಡ್ಜ್ ಬೇಕಿರೋದು ಪರ್ಮಿಟ್ಗೋಸ್ಕರ, ಕರೆಂಟ್ ಬಿಲ್ಲು ಮತ್ತು ರೆಂಟಲ್ ಅಗ್ರಿಮೆಂಟ್ ಬಂದುಬಿಟ್ಟು BBMP ಲಿಮಿಟಲ್ಲಿ ಇರಬೇಕು. ಸೊ ಇಷ್ಟಿತ್ತು ಅಂತಂದರೆ ಮಿಕ್ಕಿದ್ದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು, ಯಾವ ಅಡ್ರೆಸ್ ಆದರೂ ಪರವಾಗಿಲ್ಲ, ಕರ್ನಾಟಕದಲ್ಲಿ ಒಟ್ಟಾರೆ ಇರಬೇಕು, ಆಗುತ್ತೆ, ಆರಾಮಾಗಿ ಮಾಡ್ಬೋದು. ಹಾಗೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ಇವಾಗ ನಮ್ಮ ಹತ್ರ ಹೆವಿ ಬ್ಯಾಡ್ಜ್ ಇದೆ, ಹೆವಿ ಬ್ಯಾಡ್ಜ್ ಇತ್ತು ಅಂತಂದರೆ ಆಟೋ ರಿಕ್ಷಾ ತಗೋಬೋದಾ ಅಂತ ಅಂದ್ಬಿಟ್ಟು. ಇಲ್ಲ, ನಿಮ್ಮ ಹತ್ರ ಲೈಟ್ ಬ್ಯಾಡ್ಜೇ ಇರಬೇಕಾಗುತ್ತೆ. ಲೈಟ್ ಬ್ಯಾಡ್ಜ್ ಯಾವುದು ಅಂತಂದರೆ ಕಾರ್ದು LMV ಬ್ಯಾಡ್ಜ್, ಆಯಿತಾ? ಅದಿತ್ತು ಅಂತಂದರೆ ಆಟೋ ರಿಕ್ಷಾನ ತಗೋಬೋದು. ಸುಮಾರು ಜನ ಹತ್ರ 3 ವೀಲರ್ ಲೈಸೆನ್ಸ್ ಇದೆ, ಬಟ್ ಏನಂತಂದರೆ ಅವರು ರಿನ್ಯೂವಲ್ ಹೋದಾಗ ಅದನ್ನು ತೆಗ್ದಾಕ್ಬಿಡ್ತಾರೆ 3 ವೀಲರ್ ಅಂತ ಅಂದ್ಬಿಟ್ಟು. ಡೈರೆಕ್ಟಾಗಿ ಕ್ಯಾಬ್ ಬ್ಯಾಡ್ಜ್ ಇತ್ತು ಅಂತಂದರೆ ನೀವು ಆರಾಮಾಗಿ ಆಟೋನ ತಗೋಬಹುದು. ತುಂಬ ಜನ ಹತ್ರ 3 ವೀಲರ್ ಬ್ಯಾಡ್ಜ್ ಕೂಡ ಇದೆ,
ಅದು ನೀವು ರಿನ್ಯೂಗೆ ಹೋಗ್ತಿರಲ್ವ ಆ ಟೈಮಲ್ಲಿ ತೆಗ್ದಾಕ್ಬಿಡ್ತಾರೆ. ಸೊ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಇರಬೇಕಿರೋದು ಯಾವುದಪ್ಪ ಅಂತಂದರೆ ಕ್ಯಾಬ್ ಬ್ಯಾಡ್ಜ್ ಇರಬೇಕು. ಕ್ಯಾಬ್ ಬ್ಯಾಡ್ಜ್ ಇತ್ತು ಅಂತಂದರೆ ಆರಾಮಾಗಿ ಪರ್ಮಿಟ್ ಸಿಗುತ್ತೆ. ಹೆವಿ ಬ್ಯಾಡ್ಜು ಆಗೋದಿಲ್ಲ, ಮತ್ತು ಲೈಟ್ ಬ್ಯಾಡ್ಜು ಆಗುತ್ತೆ. ಕೆಲವೊಂದು ಮುಂಚೆ ಎಲ್ಲ ಬಂದ್ಬಿಟ್ಟು ತುಂಬ ಜನದ್ದು ಈ ಆಟೋ ಬ್ಯಾಡ್ಜ್ ಕೂಡ ಇತ್ತು, ಅವಾಗೆಲ್ಲ ಮಾಡ್ತಿದ್ರು. ಬಟ್ ಇವಾಗ ಆಟೋ ಬ್ಯಾಡ್ಜು ನೀವು ರಿನ್ಯೂವಲ್ಗೆ ಹಾಕಿದಾಗ ಅದನ್ನು ತೆಗ್ದಾಕ್ತಾ ಇದ್ದಾರೆ. 3 ವೀಲರ್ ಕ್ಯಾಟಗರಿನ ತೆಗ್ದಾಕ್ಬಿಟ್ಟಿದ್ದಾರೆ. ಈಗ 4 ವೀಲ್ ಲೈಸೆನ್ಸ್ ಇತ್ತು ಅಂದರೆ 4 ವೀಲರ್ ಲೈಸೆನ್ಸ್ ಇತ್ತು ಅಂತಂದರೆ LMV ವೆಹಿಕಲ್ ಲೈಸೆನ್ಸು ಅಪ್ ಟು ನೀವು MGV 7 ಪಾರ್ಸಿಂಗ್ವರೆಗೂ ಗಾಡಿನ ಓಡಿಸ್ಕೋಬೋದು. ಅದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ತಿಳಿಸ್ತೀನಿ ಅದ್ರ ಬಗ್ಗೆ. ಹೊಸದಾಗಿ ಆಟೋ ತಗೊಳ್ಳೋರಿಗೆ ಪರ್ಮಿಟ್ ಸಿಗುತ್ತೆ, ಅವ್ರೇನು ತಲೆ ಕೆಡಿಸ್ಕೊಳೋಂಥದ್ದಿಲ್ಲ, ಬ್ಯಾಡ್ಜ್ ಒಂದಿದ್ರೆ ಸಾಕು. ಆದರೆ ಕೆಲವೊಬ್ರದೆಲ್ಲ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ ಗಾಡಿ ಸೇಲ್ ಮಾಡಿರ್ತಾರೆ, ಅದು ಟ್ರಾನ್ಸ್ಫರ್ ಆಗಿರಲ್ಲ, ಇವ್ರ ಹೆಸರಲ್ಲೇ ಶೋ ಮಾಡ್ತಿರುತ್ತೆ ಪರ್ಮಿಟು. ಅಂಥವ್ರಿಗೆ ಆಗಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಆ ಗಾಡಿನ ಟ್ರಾನ್ಸ್ಫರ್ ಅವ್ರು ಯಾರು ತಗೊಂಡಿರ್ತಾರೆ ಆ ಗಾಡಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಇವ್ರು ಇನ್ನೊಂದು ಪರ್ಮಿಟ್ನ ಹಾಕ್ಕೋಬೋದು, ಪ್ರೋಸೆಸ್ ಮಾಡ್ಕೋಬೋದು. ಇದಿಷ್ಟು ಸ್ನೇಹಿತರೆ, ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಇದೆ, ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.